ರೂಮ್ ಸಂದಾಕಲ್ವೇ ಏನಂತೆ ಸಸಿ? ಉಸ್ಸಪ್ಪ ಸಾಕಾಗೋಯ್ತು ನನಗಂತೂ. ಎಷ್ಟೊತ್ಕನ ರೂಮ್ ಸಿಗ್ತದೋ ಅನ್ನಂಗೆ ಆಗ್ಬಿಟ್ಟಿತ್ತು. ಹೆಂಗೋ ಸಿಕ್ತಲ್ಲ, ಸ್ಯಾನೆ ಚೆಂದಾಗದೆ. ಆದರೆ ನಂಗೊಂದು ಅರ್ಥ ಆಯ್ತಿಲ್ಲ, ಇಲ್ಲಿ ಈ ಹೋಟ್ಲು ರೂಮ್ಗಳುವೆ ಅರಮನೆ ಇದ್ದಂಗೆ ಇರ್ತದಲ್ಲ, ಅದ್ಯಾಕೆ? ಏ ಇಲ್ಲಿ ಬರೀ ರಾಜಮಂತನ್ಗಳು ಅರಮನೆಗಳು ಜಾಸ್ತಿ ಅಲ್ವೇ? ಎಷ್ಟು ಅರಮನೆಗಳ್ನೇ ಹೋಟ್ಲು ಮಾಡ್ಕೊಬಿಟ್ಟವ್ರು ಇವಾಗ. ಹಂಗಾಗಿ ಹಂಗಿರ್ತದೆ. ಅಂಥವಕ್ಕೆ ಬೆಲೆ ಜಾಸ್ತಿ ಅಂದ್ಬಿಟ್ಟು ಹೊಸ ಹೋಟ್ಲುಗಳ್ನೂ ಹಂಗೆ ಕಟ್ತಾರೆ. ಇವು ಹಂಗೆ ತಿಳ್ಕೊಳ್ಳಿ ಅಂತ ಹಂಗೆ ಅನ್ಕೊಂಡಿವ್ನಿ ನಾನು. ತಪ್ಪು ಸರಿಯೋ ಕಾಣೆ. ಸರಿ, ಒಟ್ನಾಗೆ ಹೆಂಗೋ ಕಮ್ಮಿ ದುಡ್ನಾಗೆ ಸಂದಾಕಿರೋದು ಸಿಕ್ತು. ಅವಾಗೆಲ್ಲ ನೋಡ್ದವು ಏನು ಬೆಲೆ ಹೇಳಿದ್ರು ಅಂತೀಯಾ? ನೀವು ಕೆಳಗೆ ನಿಂತಿದ್ರಿ, ನಾನು ಹೋಗಿ ಕೇಳೋ ಹೊತ್ತಿಗೆ ಸುಸ್ತಾಗೋದೆ. ಒಂದೊಂದು ದಿವಸಕ್ಕೆ 5,000 ಕೇಳ್ತಾವ್ರೆ. ಯವ್ವ, 10,000 ಒಂದು ದಿವಸಕ್ಕೆ? ಒಂದು ತಿಂಗಳು ಬಾಡಿಗೆನೇ ಅಂತ ನಮ್ಮೂರ್ನಾಗಾರ 2-3 ತಿಂಗಳು ಬಾಡಿಗೆ ಕಟ್ಕೊಬಿಡ್ಬೋದು. ಓ, ಏನಂತಿ ಬಾಡಿಗೆಗಳು? ನಾನು ಅದೇ ಸುಸ್ತಾಗೋದೆ. ನಾವು ಅಲ್ಲಿಂದ ಇಲ್ಲಿ ಗಂಟ ಬರೋ ಗಂಟ ಇಷ್ಟು ಖರ್ಚು ಮಾಡಿಲ್ಲ, ಇವ್ರೇನಾರ ಒಂದು ದಿವಸ ಇದ್ದೋಗೋ ರೂಮ್ಗೆ ಹಿಂಗೆ ಕೇಳ್ತಾವ್ರೆ ಅಂತವ. ಅಷ್ಟೊಂದು ಸ್ಯಾನೆ ಬೆಲೆ ಇಕ್ಬಿಟ್ಟವ್ರೆ. ಹೆಂಗೋ ಇದು ಕಮ್ಮಿ ದುಡ್ಡಿನಾಗೆ ಒಳ್ಳೆ ಹೋಟ್ಲು ಸಿಕ್ಕದೆ. ಒಸಿ ಚಿಕ್ಕದು ಆದರೂ ಚೆಂದಾಕದೆ. ನೋಡು ಈ ಕಿಟಕಿಗಳೆಲ್ಲ ಬಾರಿ ನೋಡು. ಒಳ್ಳೆ ಹೆಂಗದ್ ನೋಡ್ರಿ, ಈಚೆ ಕಡೆ ಎಲ್ಲ ಎಷ್ಟು ಸಂದಾಕಂತದೆ. ಚೆನ್ನಾಗದೆ ಚೆನ್ನಾಗದೆ. ಒಳ್ಳೆ ಅರಮನೆ ಇದ್ದಂಗೆ ಅದೇ. ನಾವು ಇವತ್ತಿನ ಮಟ್ಟಕ್ಕೆ ರಾಜಾರಾಣಿ ಏನಂತೀರಿ? ನೀನು ನಮ್ಮನೆ ರಾಣಿನೇ ಯಾವಾಗಲೂ ಬಿಡು. ಈ ಅರಮನೆ ಇಲ್ದೇರೇನು, ನಾನೇ ಕಟ್ಸಿರೋದು ಆ ಅರಮನೆಯಾಗ ನೀನು ರಾಣಿಯೇ. ಸರಿ, ಈಗ ಹಚ್ಕೋಗೋಣ ಇಲ್ಲ ಈ ಏನಾರ ವಿಶ್ರಾಂತಿ ತಗೋತಿರೋ? ಮಾವಯ್ಯ ಅಂತೂ 2 ಗಂಟೆ ಟೈಮು ನನ್ನ ಕೂಗಲೇ ಬೇಡ ಅಂತ ಹೇಳ್ಬಿಟ್ಟ. ಅಚ್ಚುಕಟ್ಟಾಗಿ ಮನಿಕೊಂಡು ನಿದ್ದೆ ಮಾಡ್ತೀನಿ ಅಂತ. ರಾತ್ರಿ ಅವನು ನಿದ್ದೆ ಸರಿ ಹೋಗಿಲ್ವಂತೆ. ಯಪ್ಪ, ನನಗೂ ಸಾಕಾಗೋಗದೆ. ನಾನು ಹೊಸಿ ಹೊತ್ತು ಮಲಿಕೊಂಡಿದ್ದೀನಿ ಕಣ್ರಿ. ಸ್ಯಾನೆ ಸುಸ್ತಾಗ್ಬಿಟ್ಟದೆ ಓಡಾಡಿ. ಸರಿ ರಾಣಿಯರಂಗಾರೆ 2 ಗಂಟೆ ಟೈಮು ವಿಶ್ರಾಂತಿ ತಗೊಳ್ಳಿ. ನಾನು 2 ಗಂಟೆ ಬಿಟ್ಟೆ ಎಬ್ಬರಿಸ್ತೀನಿ. ಅಂದಂಗೆ ಪುಟ್ಟಿ ಮಾವೇನ ಕುಟೆ 2 ಗಂಟೆ ಟೈಮು ನಿದ್ದೆ ಮಾಡ್ತಾಳಾ? ಅಯ್ಯೋ, ಅವಳಲ್ಲಿ ಕರ್ಕೊಬಂದ್ಬಿಡ್ಬೇಕಾಯ್ತು. ಮಾವಯ್ಯ ತಪ್ಪು ತಿಳ್ಕೊತಾನೆ. ನೋಡು, ಮಗ ಇಲ್ಲೇ ಇರಲಿ ಅಂದ್ಬಿಟ್ಟು ಈಗ ಬೇಡ ಅಂತ ಕರ್ಕೊಂಡೋಯ್ತಾರೆ ಅಂತ. ಅಲ್ಲಿ ಮಾವಯ್ಯ ಒಬ್ಬನೇ ಆಗೋಯ್ತಾನೆ. ಬಿಡು ಇರಲಿ. ಮಾನಿಕತ್ತಾಳೆ, ಸುಸ್ತಾಗೋಳಲ್ವ ಅವಳುವೆ. ಇನ್ನೇನು ಬೇರೆಯವ್ರಾದರೆ ಭಯಪಡ್ಬೇಕು, ಮಾವಯ್ಯ ಅಲ್ವೇ? ಏನಿಲ್ಲ, ಮನಿಕತ್ತಾಳೆ ಬಿಡಿ. ಸರಿ, ನೀನು ಮನೆಗೆ ಹೋಗು. ನೀವು? ನನಗೆ ನಿದ್ದೆ ಬರೋಕ್ಕಿಲ್ಲ. ಈಗ ಹೊಸಿ ತಿರ್ಗಾಡ್ಕೊಂಡಿದ್ದು ಟೈಮ್ ಪಾಸ್ ಮಾಡ್ಕೊಬಿಡ್ತೀನಿ. ಆಮೇಲೆ ರಾತ್ರಿಗೆ ಬೇಗ ಮನಿಕೊಂಡ್ರಾಯ್ತು. ಅಂದಂಗೆ ಊಟ ಇಷ್ಟ ಆಯ್ತಾ ಸಸಿ ನಿಂಗೆ? ಅಯ್ಯೋ, ಊಟಕ್ಕೆ ಹೋದ್ರಿ. ನನಗಾಗಿರೋ ಸುಸ್ತಿಗೆ ಏನೋ ಒಂದಿಷ್ಟು ತಿಂದ್ವಾ, ಹೊಟ್ಟೆ ತುಂಬ್ತಾ ಈಗ ಮನಿಕೊಂಡ್ರೆ ಸಾಕು ನಂಗೆ ಆಗೋಗದೆ. ಮೈಯೆಲ್ಲ ಜಡ ಹಿಡ್ದೋಯ್ತು 2 ದಿವಸದಿಂದ ಟ್ರೈನಾಗ ಓಡಾಡಿ. ಊಟ ಆದ್ರೂ ಇಲ್ಲಿರೋ ಗಂಟೆ ಇದನ್ನೇ ತಿನ್ನಬೇಕು ಅಂದರೆ ಕಷ್ಟ ಆಯ್ತದೆ. ಬರೀ ಬೇಳೆ ಸಾರು ಚಪಾತಿಯೇ, ಅದು ಹೆಂಗೆ ತಿನ್ನೋದು? ಅದು ಎಂತೆಂಥವು ಪಲ್ಯಗಳು ಇಷ್ಟ ಆಯ್ತಿಲ್ಲ ಕಣ. ನನಗೂ ಒಂದಿಷ್ಟಪ್ಪ ಮುದ್ದಿಯೋ ಉಪ್ಸಾರೋ ಇದ್ದಿದ್ರೆ ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬಿರೋದು. ಆವಾಗ ಹೇಳು ನಿದ್ದೆ ಮಾಡ್ತಿದ್ದೆ. ಅವನು ಹಾಕಿದ್ದೆ 2 ರೊಟ್ಟಿಯ. ಇನ್ನೇನು ಮಾಡೋದು ಅಂತ ಸುಮ್ಕೆ ತಿನ್ಕೊಂಡೆ. ಬಿಡತಿ, ಸಂದಿಕ್ಕೆಲ್ಲಾರ ಮುದ್ದೆ ಸಿಗ್ತದ ನೋಡೋಣ. ಸಾರಿ ಹೋಯ್ತು, ಇದು ರಾಜಸ್ಥಾನ ಕಣ. ಇಲ್ಲಿ ಸಂದಿಕ್ಕೂ ಅಲ್ಲ ವಾತಾರೆಗೂ ಅಲ್ಲ, ಮುದ್ದೆ ಸಿಗಕ್ಕಿಲ್ಲ ಕಣ. ಏನು ಮಾಡೋದು, ಇರೋ ಗಂಟ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸರಿ, ನೀವು ಇನ್ನೊಂದು 2 ರೊಟ್ಟಿ ತಿಂದಿರಾಗೋದು. ಅಯ್ಯೋ ಏನ್ರೆ, ನನಗೆ ಆ 2 ರೊಟ್ಟಿ ತಿನ್ನೋದಕ್ಕೆ ಸಾಕಾಗೋಯ್ತು. ಆ ಸಾರು ಹುಡಿಕೆ ಸಿಹಿ ಹಾಕಿಕೋನೆ. ಯಾರು ತಿಂದವರು? ಬೇಡ. ಸರಿ, ಸಂದಿಕ್ಕೆಲ್ಲಾರ ಅನ್ನಪನ್ನ ಸಿಕ್ಕರೆ ತಿನ್ಕೊಳ್ಳೋಣ. ಈ ರೊಟ್ಟಿನೇ 2 ಹೊತ್ತು 3 ಹೊತ್ತು ತಿನ್ನೋಕೆ ಹಾಕಿಲ್ಲ. ಸರ್, ನಾ ಮನೆಗೆ ಕೂತೀನಿ. ಶಿವ ಶಿವ. ಮನಿಕೊಂಡ್ರೆ ಅಲ್ಲ, ಇನ್ನೊಂದು, ಈಗ ಅದ್ಯಾವುದೋ ಊರು ಅಂದ್ರಲ್ಲ, ಅದು ಇಲ್ಲಿಂದ ಎಷ್ಟು ದೂರ ಆಯ್ತದೆ? ಹೆಂಗೆ ಹೋಗೋದು? ಅದನ್ನು ನಾನು ಆಗಲೇ ಅಲ್ಲಿ ಕೆಳಗಿದ್ದವನ ಹತ್ರ ಕೇಳ್ಕೊಂಡಿವ್ನಿ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ದೂರ ಆದಂತೆ.
ಆಮೇಲೆ ಅಲ್ಲಿಗೆ ಗಾಡಿ ಯಾವ್ದಾರ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬಿಟ್ಟು ಬರಬೇಕು. ಇಲ್ಲೇ ಅವನ್ನೇ ಕೇಳ್ತೀನಿ ತಕ್ಕೋ ಯಾವ್ದಾರು ಆಟೋ ರಿಕ್ಷಾ ಸಿಗ್ತದಂತ. ಆಟೋ ರಿಕ್ಷಾ ಸಿಕ್ಕರೆ ಹತ್ಕೊಂಡು ಹೋಗಿ ಅದೇನು ವಿಚಾರಿಸ್ಕೊಂಡು ಬರೋಣ. ಹ್ಞೂ ಸರಿ. ನಾಳಿಕೆ ಇವತ್ತು ಈ ಕೆಲಸ ಮುಗಿದ್ಮೇಲೆ ನಾಳಿಕೇನು ಮಾಡೋದಾ? ನಾಳೆ ಕತೆ ನೋಡ್ಕೊಳ್ಳೋಣ ತಕ್ಕೋ. ಇನ್ನು ನಾನು ಎಲ್ಲದೂ ಒಂದು ಲೀಸ್ಟ್ ಹಾಕ್ಕೊಂಡಿವ್ನಿ, ಅದ್ರ ಪ್ರಕಾರ ಹೋದ್ರಾಯ್ತು. ಯಪ್ಪ ಶಿವ, ಏನೋ ಮಾಡಿ ಅತ್ತಾಗೆ. ನಾನು ಒಂದು ಗಳಿಗೆ ಮನೆ ಕಂಡು ಎದ್ದೊಳ್ತೀನಿ. ಬಿರ್ನೆಪ್ಸಿ ಮತ್ತೆ ಲೇಟ್ ಮಾಡಿಬಿಡಿ. ನಾವಿಬ್ಬರು ತಯಾರಾಗಿ ಮಾವಯ್ಯನ ಎಬ್ಬರಿಸ್ಬೇಕು. ಆಮೇಲೆ ಗಾಡಿ ಹಿಡಬೇಕು, ಅದು ಯಾವ ಊರು ಹೋಗ್ಬೇಕು ಅಂದಂಗೆ. ಟೈಮ್ ಎಷ್ಟೀಗ? ಟೈಮು 1:30 ಕಣ್ಣಿಡ್ರಿ. ಯಪ್ಪ 12 ಗಂಟೆಗೆ ಟ್ರೈನ್ ಇಳ್ದವರು 1.5 ಗಂಟೆ ಟೈಮ್ ಬೇಕಾಯ್ತೆ ರೂಮಿಗೆ ಬರೋಕ್ಕೆ. ಈಗ 2 ಗಂಟೆ ಟೈಮ್ ಮನಿಕೊಂಡು ಅಂದರೆ ಒಂದು 3:30 ಆಯ್ತದೆ. ರೆಡಿಯಾಗಿ 4 ಗಂಟೆಗೆ ಬಿಟ್ರು 20 ಕಿಲೋಮೀಟ್ರು ಅಂದರು ಒಂದು 5 ಗಂಟೆ ಹೊತ್ತಿಗೆ ಊರು ತಲುಪಿ ಅಲ್ಲೆಲ್ಲ ವಿಚಾರಿಸ್ಕೊಂಡು ತಿಂದು ಬರೋ ಹೊತ್ತಿಗೆ ಕತ್ಲಾಗೋರೆ ಒಂದು 6-7 ಗಂಟೆ. ಊಟ ಗೀಟ ಮಾಡ್ಕೊಬಂದು ಒಂದು 9 ಗಂಟೆ ಹೊತ್ತಿಗೆ ಮನಿಕಬೇಕು. ಏ ಬಾಯಲ್ಲೇ ಇಡೀ ಊರು ತಿರ್ಕೊಂಬಿಟ್ಲು ನಾನು ಹೆಂಡ್ರು. ಈಗ ಮನಿಕ ಆಮ್ಯಾಕೆ ಮನಿಕೊಳ್ಳೋದಿರಲಿ. ಮಾವಯ್ಯ ಈಗೇನು ಮಾಡೋಣ? ರಾಜಸ್ಥಾನಕ್ಕೆ ಬಂದಾಯ್ತು, ಇವಳು ಹೇಳಿದ ಊರಿಗೂ ಬಂದಾಯ್ತು. ಆದರೆ ಇಲ್ಲ ಅವ್ರ ಮನೆ ಎಲ್ಲದೆ ಅಂತ ಹುಡ್ಕನ. ಇರ್ಲ ಹೊಸಿ ಈಗಲೇ ಹಂಗೆ ಜ್ಞಾನ ಕೆಡಿಸ್ಕೊಂಡ್ರೆ ಹೆಂಗ್ಲ? ಮಗಿಗೆ ಹುಸಿ ತಿಳಿತದೆ ಇರೋ. ತಾತ ತಾತ, ಅಜ್ಜಿ ಹೆಸರು ಮೀರಾಬಾಯಿ. ಯಾರನ್ನಾರ ಕೇಳೋಣ? ಮೀರಾಬಾಯಿ ಅವ್ರ ಮನೆ ಎಲ್ಲೇ ಇಂತವ? ಮಾವಯ್ಯ ಮೀರಾಬಾಯಿ ಅಂತಂತಲೇ. ಈಗ ಈ ಊರಿನಾಗೆ ಒಬ್ಬರೇ ಮೀರಾಬಾಯಿ ಅವರು, ಎಷ್ಟು ಜನ ಅವರು, ಹೆಂಗೆ ಅಂತ ಕಂಡುಹಿಡಿಯೋದು? ಏನಿದ್ರೆ ಒಂದು 4 ಆಳಿದ್ದಾರೆ ಒಂದೇ ಹೆಸರಿನವ್ರು ಒಂದು ಊರ್ನಾಗೆ. ಇರ್ಲಿ ಬಿಡು, ಆ 4 ಜನ ಮಂತಕ್ಕೂ ಹೋಗೋಣ. 4 ಜನ ಮಂತವು ಹೋಗಿ ಮಗ್ಗಿನ ತೋರಿಸಿದ್ರೆ ಮಗ್ಗಿಗೆ ಯಾವ ಮನೆ ಅಂತ ಗೊತ್ತಾಯ್ತದೆ, ಯಾರು ಅಂತ ಗೊತ್ತಾಯ್ತದೆ. ಅಷ್ಟೇಯ ತಾಯಿ? ನಿನ್ ಕನ್ಸ್ನಾಗ ಬತ್ತಿತ್ತಲ್ಲ ಊರು, ಅದ್ರದಲ್ಲಿ ಈ ಊರಿನ ಜಾಗ ಏನಾರು ಬೇರೆ ಜಾಗ ನೆನ್ಪದವ? ಈ ಜಾಗಗಳೆಲ್ಲ ನೀನು ನೋಡಿದ್ಯಾ? ಇದೆಲ್ಲ ನೋಡಿಲ್ಲ ತಾತ. ಇದೆಲ್ಲ ಮರ್ತೋ ಇಲ್ಲ, ನೋಡಿಲ್ಲ ತಾತ. ಮಾವಯ್ಯ ಇನ್ನೂ ಒಂದು ದಾರಿಲಿ ಯೋಚನೆ ಮಾಡಬೇಕು ಅಂದರೆ ಇವಳು ನೀವು ಹೇಳ್ದಂಗೆ ಓದ್ ಜನ್ಮದ್ದು ಏನೋ. ಇದನ್ನ ಹೆಂಗೆ ಹೇಳ್ಬೇಕು, ಹೆಂಗೆ ತಗೋಬೇಕು ಅಂತ ಗೊತ್ತಾಯ್ತಿಲ್ಲ. ಹಂಗೇನಾರು ಇತ್ತು ಅಂದರೆ ಈಗ 1-2 ವರ್ಷಕ್ಕೆ ಮುಂಚೆ ಇದ್ದಂಗೆ ಆಮೇಲೆ ಇರೋಕ್ಕಿಲ್ಲ, ಬದಲಾಗೋಯ್ತದೆ. ಅಂಥದ್ರಾಗ ಇವಳಿಗೆ ಎಷ್ಟು ವರ್ಷದ ನೆನಪೋ ಇದು. ಈ ಜಾಗದಲ್ಲಿ ಅವಳು ಓಡಾಡಿದ್ರು ಅವಳಿಗೆ ಗೊತ್ತಾಯ್ತಾ ಅದೋ ಇಲ್ವೋ ಇದು ಅದೇಯ ಅಂತ. ಮನೆಗಳು ಎದ್ದಿರ್ತವೆ, ಊರುಗಳು ಒಂದಿದ್ದಂಗೆ ಒಂದು ಬದಲಾಗಿರ್ತದೆ ಅಂತ. ದಿಟ ದಿಟ ಸಸಿ ಹೇಳೋ ಮಾತು ನಾವು ಒಪ್ಪಲೇಬೇಕು. ಸ್ನೇಹಿತರೆ, ಒಂದು ವಿಷಯ. ಈಗ ನಾವು ಬಂದಿರೋದು ರಾಜಸ್ಥಾನಕ್ಕೆ, ನಮ್ಮ ಪುಟ್ಟಿ ಕನಸನ್ನ ಏನು ಅಂತ ತಿಳ್ಕೊಳಕ್ಕೆ. ಹಂಗಾಗಿ ಈಗ ರಾಜಸ್ಥಾನದಾಗೆ ಹಿಂದಿ, ಅಲ್ಲಿನ ಮಾರ್ವಾಡಿ ಭಾಷೆ ಮಾತಾಡ್ತಾರೆ. ಆದರೆ ನಾವು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾವು ಅಲ್ಲೂ ಕನ್ನಡನೇ ಬಳಸ್ತೀವಿ. ಆಮೇಲೆ ಬೇರೆ ಭಾಷೆ ಸರಿ ಹೋಗೋಕ್ಕಿಲ್ಲ ಅಂಥೇಳಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇದೇನಪ್ಪ ರಾಜಸ್ಥಾನದಾಗೂ ಕನ್ನಡದವರೇ ಸಿಗ್ತಾರ ಅಂತ ಅಂದ್ಕೋಬೇಡಿ. ನಾವು ಕನ್ನಡದಲ್ಲೇ ಮಾತುಕತೆ ಮುಂದುವರಿಸ್ತೀವಿ. ಅದು ಮಾವಯ್ಯ ಯಾರೋ ಬರ್ತಾ ಇರಂಗೋರೆ, ಅವ್ರನ್ನ ಕೇಳೋಣ. ಅವ್ರು ನೋಡೋರು ಈ ಊರವರೇ ಇದಂಗೋರೆ. ಓ ಐಸ್ ಗಾಡಿ ನಿಂತ್ಕ. ನೀನು ಈ ಊರ್ನನೆಯಾ? ಏ ಐಸ್ ಕ್ರೀಮೇ ಬೇಕು ಕಣಪ್ಪ. ಆದರೆ ನಿನ್ನ ಭಾಷೆ ನಮ್ಗೆ ಅಷ್ಟು ಬರೋಕ್ಕಿಲ್ಲ. ಹೇಳು, ಈ ಊರ್ನನೇ ನೀನು? ಮಾವಯ್ಯ ಇರು ಹಸಿ, ನನಗೆ ಬರೋ ಹಸಿ ಪಸಿ ಹಿಂದಿಲೇ ಅವನು ಕೇಳ್ತೀನಿ. ಓ ಬಾಯ್ ಬಾಯ್, ತುಮ್ ये ಊರು ಇಲ್ಲ, ये गांव तू ये गांव है? ಅಯ್ಯೋ ಏ ಗಾಂವ್ ಗೊತ್ತು ಕಣ ನಮಗೆ.
ये गाँव से तू अरे भाई, ये गांव से नहीं, हम एक गांव में रहते हो। हम हमारा घर ये हमारा गांव है ये। ಓ ಯಪ್ಪ ಇವನಿಗೆ ಹೆಂಗೆ ಹೇಳೋದು. अरे भाई, तुम कौन सी भाषा बात करते हो? कौन की किधर से आए हो? मैं कर्नाटका से. ओ, कर्नाटका से, कन्नड़ा वालों। ಅಲ್ಲೇ ಇವನ ಹೂ ಕಣ್ಲಾ ನಾವು ಕನ್ನಡದವ್ರಿಯಾ. ಇವು ಕನ್ನಡದವ್ರಿಯಾ. ಗೊತ್ತೇ ನಿಂಗೆ ಕನ್ನಡ ಬರ್ತದ. ओ, हमको कन्नड़ा आता है, थोड़ा थोड़ा आता है। ಅಯ್ಯೋ ನಿನ್ಗೆ ಅಷ್ಟು ಬಂದರೆ ಸಾಕು ಕಣೋ ಯಪ್ಪ. ನೀನೇ ಮರುಭೂಮಿಲಿ ನೀರು ಸಿಕ್ದಂಗೆ ಸಿಕ್ಬಿಟ್ಟೆ. ಆ, ನೀವ್ ಯಾಕೆ ಇಲ್ಲಿ ಬಂದಿದ್ದು? ಅಲ್ಲ ಇವನ ಬಡ್ಡಿ ಮಗನೆ ಕನ್ನಡದಾಗ ಮಾತಾಡ್ತೀಯಲ್ಲೋ, ಮತ್ತೆ ಅಷ್ಟೊತ್ತಿಂದ ಕಯ್ಯ ಪಯ್ಯ ಅಂತ ಹಿಂದಿಲ್ ಮಾತಾಡ್ಕೊಂಡು ನಮ್ಗೆ ಅರ್ಥ ಆಗ್ದಂಗೆ ಹೇಳ್ತಿದ್ದೆ. ಅರೆ ಬಡೆ ಸಾಬ್, ನಮ್ದಕ್ಕೆ ಕನ್ನಡ ಬರ್ತದೆ. ನಾನು ಸ್ವಲ್ಪ ದಿವಸ ಬೆಂಗಳೂರಿನಾಗೆ ಕೆಲಸ ಮಾಡಿದ್ದೆ, ಹಂಗಾಗಿ ಕನ್ನಡ ಬರ್ತದೆ. ನೀವು ಯಾಕೆ ಇಲ್ಲಿ ಬಂದಿರೋದು? ಏನು ಕೆಲಸಗೆ ನಿಮಗೆ ಬೇಕಿತ್ತು? ಇಲ್ಲಿ ಯಾಕೆ ಬಂದಿದ್ದೀರಾ? ಯಪ್ಪ ಅಷ್ಟೊತ್ತಿಂದ ಕನ್ನಡನೇ ಬರ್ದೇ ಇರೋರು ಸಹ ಮಾತಾಡಿ ತಳಕೆಟ್ಟೋಗಿತ್ತು. ಹೆಂಗೋ ಸಿಕ್ತಾರ ಕನ್ನಡದವನು ದೇವ್ರೇ. ಅಲ್ಲ ಕಡ್ಲಯಪ್ಪ, ನೀನು ಈ ಊರ್ನಾಗೆ ಈ ಐಸ್ ಗಾಡಿ ಮಾರೋದು? ಅರೆ ಹೌದು ಸಾಬ್, ನಮ್ದಕ್ಕೆ ರಾಜಸ್ಥಾನದಾಗೆ ಹುಟ್ಟಿ ಬೆಳೆದಿದ್ದು. ಕೆಲಸಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದು ಅಲ್ಲಿ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ಅಲ್ಲಿಂದ ಆಚೆಗೆ ಮತ್ತೆ ರಾಜಸ್ಥಾನಿಗೆ ಬಂದ್ಬಿಟ್ವಿ. ಈಗ ಇಲ್ಲಿ ಐಸ್ ಕ್ರೀಮ್ ಗಾಡಿ ಮಾಡ್ಕೊಂಡು ಜೀವನಗೆ ಸಾಕ್ತಾ ಇದ್ದೀವಿ. ನೀವು ಯಾಕೆ ಇಲ್ಲಿಗೆ ಬಂದಿದ್ದು? ಫ್ಯಾಮಿಲಿ ಎಲ್ಲ ಬಂದಿರೋಂಗಿದ್ದೀರಿ. ಇಲ್ಲಿ ಅಂತ ಏನು ನೋಡೋ ಜಾಗ ಇಲ್ಲ, ಈ ಊರ್ನಾಗ ಯಾಕೆ ಬಂದ್ರಿ? ಲೋ ಯಪ್ಪ, ನಾವು ಇಲ್ಲಿ ನೋಡೋ ಜಾಗ ಟೂರಿಸ್ಟ್ ಜಾಗಕ್ಕೇನು ಬಂದಿಲ್ಲ ಕಣ್ಲಾ. ನಾವು ಬೇರೆ ಜಾಗಕ್ಕೆ ಬಂದಿದ್ದೀವಿ. ನಿಂಗೆ ಈ ಊರ್ನಾಗ ಇರೋರ ಬಗ್ಗೆ ಈ ಊರಿನ ಬಗ್ಗೆ ಎಲ್ಲ ಗೊತ್ತೋ? ಅರೆ ಸಾಬ್, ನಮ್ಗೆ ತಾತಾಗೆ ಮುತ್ತಾತಾಗೆ ಎಲ್ಲ ಇದೆ ಊರಿನವರೇ. ಹೇಳಿ ಏನು ಬೇಕು ನಿಮಗೆ? ಅದು ಏನಿಲ್ಲ ಕಣಪ್ಪ, ಇವಳು ನಮ್ಮ ಮಗಳು ಪ್ರಣತಿ ಅಂತ. ಇವಳಿಗೆ ಸ್ಯಾನೆ ದಿವಸದಿಂದ ಒಂದು ಕನಸು ಬಿದ್ದು ಅವಳಿಗೆ ತುಂಬ ತೊಂದರೆ ಆಯ್ತದ ಆ ಕನಸಿಂದವ. ಆ ಕನಸು ಏನಪ್ಪ ಅಂದರೆ, ಈ ಊರಿನಾಗೆ ಅವಳು ಒಂದು ಅಜ್ಜಿ ಮನೆಗೆ ಬೆಳೆದೆ ಅಂತ ಹೇಳ್ತಾಳೆ. ಅದ್ರದ್ದು ಹಿಂದಿನ ಕತೆ ಏನು ಅಂತ ಅವಳು ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಈ ಊರಿನಾಗೆ ಆ ಅಜ್ಜಿನ ಹುಡುಕ ಬಂದಿದ್ದೀವಿ. ಕ್ಯಾ, ಈ ಹುಡುಗಿ ಒಂದು ಅಜ್ಜಿ ಹತ್ರ ಬೆಳೀತು? ಈ ಹುಡುಗಿನ ನಾನು ಈ ಊರಿನಾಗೆ ನೋಡೇ ಇಲ್ಲ ಮೇಡಮ್ ಜಿ. ಇಲ್ಲಿ ಯಾರು ಅಂತ ಅಜ್ಜಿಗಳು? ಈ ಹುಡುಗಿ ಎಲ್ಲಿ ಬೆಳೀತು? ಎಷ್ಟು ವರ್ಷ ಆಯ್ತು ಈ ಹುಡುಗಿ ಊರು ಬಿಟ್ಟು? ಅದೆಲ್ಲ ನಮಗೂ ಗೊತ್ತಿಲ್ಲ ಕಣಪ್ಪ. ಇದು ನಿಮ್ಮದು ಮಗಳು ಅಂದ್ರೆ? ಅಯ್ಯೋ ಲೋ ಸ್ವಾಮಿ ಯಪ್ಪ, ಅದ್ರ ಕತೆ ಬೇರೆ ಅದೇ. ನಮ್ಗೆ ಫಸ್ಟ್ ಆ ಅಜ್ಜಿ ಬೇಕು. ಆ ಅಜ್ಜಿ ಹೆಸ್ರೇನಂದೆ ಪುಟೆ? ಹಾಂ ಹೇಳಿ. ಹೌದು, ಅಜ್ಜಿಗೆ ಹೆಸರು ಹೇಳಿದ್ರೆ ನನಗೆ ಗುರ್ತಿದ್ರೆ ಹೇಳ್ತೀನಿ. ಆ ಅಜ್ಜಿ ಮೀರಾಬಾಯಿ. ಅರೆ ಮೀರಾಬಾಯಿ. ಅರೆ ಮೇಮ್ ಸಾಬ್, ಮೀರಾಬಾಯಿ ಅಂತ ಹೇಳಿ ಇವ್ರನಾಗೆ 3 ಜನ ಅಜ್ಜಿಗಳು ನನಗೆ ಗೊತ್ತಿರೋ ಹಂಗೆ ಇದ್ದಾರೆ. ವಾ, 3 ಆಳವ್ರಾ? ಹೌದು, ಆದರೆ 3ರಾಗೆ ಒಂದು ಅಜ್ಜಿ ಏನಾಗಿಲ್ಲ ಇನ್ನಾನ. ಹಂಗಾಗಿ ಅದು ಅಜ್ಜಿ ಅಂತ ಹೆಂಗೆ ಹೇಳೋದು ಗೊತ್ತಿಲ್ಲ. ಬೇಕಾದ್ರೆ ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಇನ್ನೊಂದು ಅಜ್ಜಿ ತುಂಬ ಹುಷಾರಿಲ್ಲ, ಹಾಸಿಗೆ ಹಿಡ್ದಿದೆ. ಇನ್ನೊಂದು ಹೆಂಗಸು ಇದ್ದಾರೆ. 3 ಜನಗೆ ಇದ್ದಾರೆ ಮೀರಾಬಾಯಿ ಅಂತ ನಂಗೆ ಗೊತ್ತಿರೋಂಗೆ. ಅವ್ರು 3 ಜನದಾಗ ಮನೆಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ನೀವು ನಿಮ್ಮದು ಹುಡುಗಿಗೆ ತೋರಿಸ್ಬಿಟ್ಟು ಕೇಳಿ ನೋಡಿ. ಅದೇ ನಿಮ್ಮದು ಕಥೆನೇ ನಮಗೆ ಅರ್ಥ ಆಗ್ತಿಲ್ಲ. ನಿಮ್ಮದು ಮಗಳು ಅಂತೀರಿ, ಆ ಅಜ್ಜಿ ಹತ್ರ ಬೆಳೀತು ಅಂತೀರಿ. ಎಷ್ಟು ವರ್ಷದಾಗೆ ಹೋಯ್ತು ಈ ಊರಿಂದ? ಇವ್ರನ್ನ ನಾನೇ ನೋಡಿಲ್ಲ. ಇಂಥ ಮಕ್ಕಳು ಯಾವ ಇಷ್ಟು ವಯಸ್ಸಿನಾಗೆ ನನ್ನ ಹತ್ರ ಐಸ್ ಕ್ರೀಮ್ ತಗೊಳ್ದೆ ಊರ್ನಾಗೆ ಇಲ್ವೇ ಇಲ್ಲ. ಯಪ್ಪ, ನೀನು ನಮ್ಮನ್ನ ಫಸ್ಟ್ ಆ 3 ಜನ ಹೆಂಗಸ್ರ ಹತ್ರ ಕರ್ಕೊಂಡು ಹೋಗು. ನಾವು ಅವ್ರ ಕುಟೆ ಮಾತಾಡುವಾಗಲ್ಲ ನಿಂಗೆ ಎಲ್ಲ ಅರ್ಥ ಆಯ್ತದೆ ನಾವೇನು ಏನು ಹೇಳ್ತಾ ಇದ್ದೀವಿ ಅಂತವ. ನಡಿ ಕರ್ಕೊಂಡು. ಬಿಸಿಲು ಸಾಕಾಯ್ತದೆ, ಹೆಂಗಿದ್ದೀರೋ ಇವ್ರನಾಗೆ. ಅರೆ ಬಡೆ ಸಾಬ್, ನಮಗೆ ಎಲ್ಲಾಗೆ ರೂಢಿ ಆಗ್ಬಿಟ್ಟಿದೆ ಇದು. ನಾವು ಕಾಲದಿಂದ ಕಳ್ಕೊ ಬಂದಿರೋ ವಾತಾವರಣ. ನಿಮ್ದಕ್ಕೆ ಸ್ವಲ್ಪ ಇಲ್ಲಿ ಬಿಸಿ ಹಾಟ್ ಅನ್ಸುತ್ತೆ.
ಸ್ವಲ್ಪ ಏನಪ್ಪ ಜಾಸ್ತಿನೇ ಅದೇ ಎಲ್ಲಾರು ಹೊಸಿ ನೀರು ಕುಡ್ಸು ಹಂಗೆ ಕರ್ಕೊಂಡು ನಡಿ. ಇದೆಂಥದ್ದು ಐಸ್ ಕ್ರೀಮ್ ಡಬ್ಬ ಮಾಡ್ತಿದ್ಯಲ್ಲ ಕೂಡ ಅದೇ ಒಂದು ಎರಡಾವ ಒಬ್ಬೊಬ್ರಿಗೆ. ಹಾಂ ಕೊಡ್ತೀನಿ ಅದೇ ಫಸ್ಟು ನೀರಿಗೆ ಕುಡಿದ್ಬಿಡಿ, ಆಮೇಲೆ ಐಸ್ ಕ್ರೀಮ್ಗೆ ತಿನ್ನಿರಂತೆ. ಬನ್ನಿ ಫಸ್ಟು ಮೀರಾ ಬಾಯಿಗೆ ಮನೆಗೆ ಕರ್ಕೊಂಡು ಅಲ್ಲೇ ಕೊಡಿಸ್ಬಿಡ್ತೀನಲ್ಲ. ಸರಿ ನಡಿ, ಫಸ್ಟು ನೀನು ಅಮ್ಮನ ತೋರಿಸು, ಆಮೇಲೆ ಮಿಕ್ಕಿದ್ದು ಮಾತಾಡೋಣ.